ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಒಂದು 2 ಅವರಲ್ಲಿ ಕಂಪ್ಲೀಟ್ ಆಗಿ ಮುಗಿಸ್ಬೋದು ಈ ಡಿಸೈನ್ನ. ಫಸ್ಟ್ ನೋಡಿ, ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಗ್ರೀನ್ ಹಾಗೆ ಕಾಪರಲ್ಲಿ ಸೀರೆ ಇದೆ. ಇದು ಬಾರ್ಡರು ತುಂಬ ರಿಚ್ ಬಾರ್ಡರ್ ಇದೆ. ಇದಕ್ಕೆ ಒಂದೇ ಸ್ಟೆಪ್ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇದಕ್ಕೆ ಕಾಪರ್ ಕಲರ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸು, ಬಿಗ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀರಿ. ಬಿಗ್ ಬೀಡ್ಸು, ಗೋಲ್ಡ್ ಕಲರ್ ಬೀಡ್ಸು, ಹಾಗೆ ಮ್ಯಾಚಿಂಗ್ ದಾರ ಬಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಶಾಪಿಂಗ್ ಶೋ ಆಗ್ತಿರುತ್ತೆ, ನೀವು ಶಾಪಿಂಗ್ ಕೂಡ ಮಾಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದರೆ ಹೈಪ್ ಕೊಡೋದನ್ನ ಮರಿಬೇಡಿ. ಫಸ್ಟ್ ನೋಡಿ, ಸ್ಯಾರಿ ಕಲರ್ ದಾರ 8 ಎಳೆ ದಾರನ ನಾನು ತೊಗೊಂಡಿದ್ದೀನಿ. ಹೊರಗೆಲ್ಲ ತೊಗೊಂಡದ್ದು ನೀಡಲ್ಲು. ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿ, ಪಲ್ಲುಗೆ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಒಂದು ಲಾಕನ್ನು ಹಾಕಿಬಿಟ್ಟು ಮತ್ತೆ ಪಕ್ಕದಲ್ಲೇನೋ ಒಂದು ಲಾಕ್, 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಎರಡು ಲಾಕನ್ನು ಹಾಕಿದ್ಬಿಟ್ಟು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲೇ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಬಂದು ಒಂದು ಬೀಡನ್ನ ಹಾಕಿಬಿಟ್ಟು, ಇದನ್ನೇನು ಬೀಡ್ ಲಾಕ್ ಹಾಕೋದು ಬೇಡ, ಹಾಗೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಈ ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಬೀಡ್ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನ ಮಾಡ್ಕೋಬೇಕು. 1 2 3 4 ಚೈನ್ಸನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೋಬೇಕು. ಮತ್ತೆ ಇನ್ನು ಒಂದು ಬೀಡ್ಸನ್ನ ಸೆಟ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡ್ ಆದ ತಕ್ಷಣವೇ ಮತ್ತೆ ಆ ಬೀಡ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಪಲ್ಲುಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಬೀಡ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಮತ್ತೆ 4 ಚೈನ್ಸನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಮತ್ತೆ ಸೇಮ್ ಕಾಪರ್ ಕಲರ್ ಇರುವಂಥ ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ಬೀಡನ್ನ ತೊಗೊಂಡು ಈ ಬೀಡ್ ಮತ್ತು ಪಲ್ಲುಗೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಈ ಬೀಡ್ಸನ್ನ ಲಾಕ್ ಮಾಡ್ಕೋಬೇಕು. ಮತ್ತು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನ ಮಾಡ್ಕೊಂಡಿದ್ದೀನಿ. ನೀವು 4 ಚೈನ್ ಜಾಗದಲ್ಲಿ 3 ಚೈನು ಕೂಡ ಮಾಡ್ಕೋಬೋದು, ಸ್ವಲ್ಪ ಕುಚ್ಚು ಹತ್ರ ಬೇಕು ಅಂದರೆ. ಬಟ್ ನಾನಿಲ್ಲಿ 4 ಚೈನ್ ಹಾಕಿದ್ದೀನಿ. ನೀವು ಬೇಕಿದ್ರೆ 3 ಚೈನ್ ಕೂಡ ಹಾಕ್ಕೋಬೋದು. ಇಲ್ಲಿ ಮತ್ತೆ 4 ಚೈನ್ ಹಾಕಿದ ಮೇಲೆ ನೋಡಿ, ಮತ್ತೆ ಬಿಗ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆಗಿದ ತಕ್ಷಣ ನೋಡಿ, ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ 1 2 3 3 ಬಾರಿ ನಾನು 4 ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗೆ 4 ಬೀಡ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಫಾಸ್ಟಲ್ಲಿ ಹೋಗ್ಬಿಡುತ್ತೆ, ಒಂದು ಸ್ಟೆಪ್ ಡಿಸೈನ್ ಇದು. ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ, ಈಗ ಮತ್ತೆ 1 2 3 ಚೈನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಎಲ್ಲ 4 ಚೈನ್ಸನ್ನ ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲಿ ಮಾತ್ರ ನಾನು 3 ಚೈನ್ನ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಬೀಡ್ಸನ್ನ ಹಾಕಿದ ಮೇಲೆ ಇಲ್ಲಿ ನಾನು ನೋಡಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಒಂದು ಇಲ್ಲಿ ಹಾಕಿರುವಂಥ ಬೀಡ್ ಲಾಕ್ ಮಾಡಿಲ್ಲ ನಾನು. 5 ಬೀಡ್ ಅಂದರೆ 5ನೇ ಸತಿ ಏನು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀವೋ ಆ ಬೀಡ್ಗೆ ನಾನು ಇಲ್ಲಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ 5 ಬೀಡ್ಗೆ ಬೀಡ್ ಲಾಕನ್ನು ಹಾಕಿಬಿಟ್ಟು ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 5 ಬೀಡ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿ ಲಾಕ್ ಹಾಕಿದ ಮೇಲೆ ನೋಡಿ, ಈಗ 1 2 3 4 5 ಚೈನ್ಸನ್ನ ಮಾಡ್ಕೊಂಡಿದ್ದೀನಿ. 5 ಚೈನ್ನ ಮಾಡಿಕೊಂಡು ಸೀರೆಯನ್ನು ಬ್ಯಾಕ್ ಸೈಡಲ್ಲಿ ತಿರ್ಸ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಬೀಡ್ ಲಾಕ್ ಹಾಕಿದ್ದೀವಲ್ವ, 3 ಚೈನ್ ಹಾಕಿ ಏನು ಲಾಕ್ ಮಾಡಿದ್ವು ಆ 3 ಚೈನಲ್ಲಿ ಮೇಲೆ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ನೋಡಿ, ಮತ್ತೆ 1 2 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ ಇಲ್ಲಿ ಏನು ಲಾಕ್ ಮಾಡಿದ್ದೀವಲ್ವ 3 ಚೈನ್, ಫಸ್ಟ್ ಸ್ಟಾರ್ಟಿಂಗ್ ಹಾಕಿ ಒಂದು 4 ಚೈನ್ ಹಾಕಿ ಬೀಡ್ ಲಾಕ್ ಏನು ಮಾಡಿದ್ದೀವಲ್ವ ಈ ಲಾಕಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ನಾನು ಸ್ಯಾರಿ ಟರ್ನ್ ಮಾಡ್ಕೊಂಡು ಒಂದು ಸತಿ ಸೀದಾ ಕಡೆನೇ ತೋರಿಸ್ಬಿಡ್ತೀನಿ.
ಇಲ್ಲಿ ಉಲ್ಟಾ ಮಾಡ್ಕೊಂಡು ತೋರಿಸಿದ್ದೀನಿ. ನೀವು ಆ ಕಡೆ ಸೀದಾ ಕಡೆಯಿಂದ ಕೂಡ ನೀವು ಲಾಕ್ ಮಾಡ್ಕೊಂಡು ಎಳ್ಕೊಬೋದು ಥ್ರೆಡನ್ನು. ಈಗ ಬ್ಯಾಕ್ ಸೈಡಲ್ಲಿ ಈ ಥರ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ನೋಡಿ ಸೀದಾ ಕಡೆ ಪಲ್ಲನ್ನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸೀರೆಗನ್ನ ತಿರ್ಸ್ಕೊಂಡ್ಬಿಟ್ಟು ಈಗ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊಂಡಿದ್ದೀನಿ. 3 ಚೈನ ಮಾಡ್ಕೊಂಡ್ಬಿಟ್ಟು ಇಲ್ಲೇನು 3 ಚೈನ ಹಾಕಿದ್ವಲ್ವ, ಈ ಒಂದು 3 ಚೈನಲ್ಲೇ ನೀಡಲ್ನ ಹಾಕಿ ಮೇಲೆ ಹಾಕಿರುವಂಥ 3 ಚೈನ ಲಾಕ್ ಮಾಡ್ಕೋಬೇಕು. ಅಂದರೆ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಈಗ ಮತ್ತೆ ನೋಡಿ ನೀಡಲ್ ಮೇಲೆ ಒಂದು ಬರೆ ದಾರನ ಸುತ್ಕೋಬೇಕು. 2 ಸರಿ ಸುತ್ಕೊಂಡ್ರು ಕೂಡ ನಡೀತೆ. ತ್ರಿಬಲ್ ಕ್ರೋಶೆ ಹಾಕೋಂಗಿದೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ, ಇಲ್ಲ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಂಡು ಮತ್ತೆ 5 ಚೈನಲ್ಲಿ ಹೋಗಿ 2ರಿಂದ 1 ಸತಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೋಬೇಕು. ಮತ್ತು 5 ಚೈನಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಹಾಕಿದ ಮೇಲೆ ನೋಡಿ ಈಗ ಮತ್ತೆ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 ಮತ್ತು ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ತ್ರಿಬಲ್ ಕೆಳಗಡೆ ಹಾಕಿರುವಂಥ 5 ಚೈನಲ್ಲಿ ಹೋಗಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶೆ ಕಂಬ ಮತ್ತು ಒಂದು ಪಿಕಾಟ್. ನಾನಿಲ್ಲಿ ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಮಾಡ್ಕೊತಾ ಇದ್ದೀನಿ. ಮಿಡ್ಲಲ್ಲಿ ನಿಮಗೆ ಬೀಡ್ಸ್ ಬೇಕು ಅಂದರೆ ಒಂದು 6ರಿಂದ 7 ತ್ರಿಬಲ್ ಕ್ರೋಶೆ ಕಂಬನ ಹಾಕಿ ಮಿಡ್ಲಲ್ಲಿ ಒಂದು ಬೀಡ್ಸ್ನ ಹಾಕಿಬಿಟ್ಟು ಮತ್ತು ಈ ಸೈಡಲ್ಲಿ ಕೂಡ ನೀವು ಸೇಮ್ ಮತ್ತು 7 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೋದು. ಮಿಡ್ಲಲ್ಲಿ ಕೂಡ ಒಂದು ಬೀಡ್ಸ್ನ ಸ್ವಲ್ಪ ಹೈಲೈಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ ನಾನು ಇಲ್ಲಿ ಹಾಕಿಲ್ಲ, ಹಾಗೆ ಪ್ಲೇನ್ ಆಗಿ ಆರ್ಚ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು 5 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸತಿ 2ರಿಂದ 1 ಸತಿ 2ರಿಂದ 1 ಸತಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮತ್ತೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊಂಡಿದ್ದೀನಿ. 3 ಚೈನ ಮಾಡ್ಕೊಂಡ್ಬಿಟ್ಟು ಈ 3 ಚೈನ್ ಇದರೊಳಗಡೆ ಲಾಕ್ ಹಾಕಿದ್ದೀನಿ. ಸೊ ಟೋಟಲ್ ಆಗಿ ಇಲ್ಲಿ ನಾನು 1 2 3 4 5 6 7 ಆರ್ಚ್ಗಳನ್ನ ಹಾಕಿದ್ದೀನಿ. ಮತ್ತು ಈಗ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು ಇದರೊಳಗಡೆ 3 ಚೈನ್ ಲಾಕ್. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು 5 ಚೈನಲ್ಲಿ ಹೋಗಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ 9 ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. 1 2 3 4 5 6 7 8 9 9 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಲಾಸ್ಟಲ್ಲಿ ಲಾಕ್ ಹಾಕೋಕ್ಕೆ ಮುಂಚೆ ಡೈರೆಕ್ಟಾಗಿ ಪಲ್ಲುಗೆ ಈ ಥರ ಆಚೆನ ಲಾಕ್ ಹಾಕೋಕ್ಕೆ ಮುಂಚೆನೇ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಫಸ್ಟ್ ನೋಡಿ ಇಲ್ಲಿ ಹೋಲಲ್ಲಿ ನೀವು ನೀಡಲ್ನ ಹಾಕಿ ದಾರನ ತೊಗೊಂಡು ಪ್ಲೇನ್ ಆಗಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ಮಾಡ್ಕೊಂಬಿಟ್ಟು ಆಮೇಲೆ ಇದು ಎಲ್ಲಿ ಬರುತ್ತೆ ಆಚ್ ಕರೆಕ್ಟಾಗಿ ನೋಡಿಕೊಂಡು ಮೆಜರ್ಮೆಂಟ್ನ, ಸೊ ಬಟ್ಟೆಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ಆದಷ್ಟು ಎಳೆಯೋದು ಬೇಡ, ಕರೆಕ್ಟಾಗಿ ಆ ಪಾಯಿಂಟನ್ನು ನೋಡ್ಕೊಂಬಿಟ್ಟು ಸೊ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಆಚನ್ನು ಲಾಕ್ ಮಾಡ್ಕೋಬೇಕು. ಪಲ್ಲುಗೆ ಲಾಕ್ ಮಾಡಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಕಾಪರ್ ಬೀಡ್ಸ್ನ ತೊಗೊಂಡಿದ್ದೀನಿ, ಬಿಗ್ ಬೀಡ್ಸ್ನ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಈ ಬೀಡ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್. ಮತ್ತು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲಿ ಬರ್ತಲ್ಲಿ ಲಾಕ್. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್. ಡಿಸೈನ್ ಸಿಂಪಲ್ ಆದರೂ ಕೂಡ ಸ್ವಲ್ಪ ಬಿಗ್ ಬೀಡ್ಸ್ನ ತೊಗೊಂಡಿರೋದ್ರಿಂದ ಡಿಸೈನ್ ಲುಕ್ ಅನ್ನೋದು ಗ್ರ್ಯಾಂಡಾಗಿ ಬರುತ್ತೆ. ಈಗ ಮತ್ತೆ 4 ಚೈನ್ಸನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತೆ ಈ 4 ಚೈನ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತು ಈಗ ಕಾಪರ್ ಕಲರ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಯಾವುದಿದೆಯೋ ನೋಡಿಕೊಂಡು ಆ ಕಲರಲ್ಲಿ ಬೀಡ್ಸ್ನ ತೊಗೊಂಡು ಈ ಡಿಸೈನ ಟ್ರೈ ಮಾಡಿ. ಸೊ ಮತ್ತೆ 4 ಚೈನ ಮಾಡ್ಕೊತಾ ಇದ್ದೀನಿ. ನಾವು ಕುಚ್ಚು ಕಟ್ಟೋ ಪ್ಲೇಸ್ ಏನಿದೆಯಲ್ಲ ಅಲ್ಲಿ ಕಂಪ್ಲೀಟಾಗಿ ನಾನು 4 ಚೈನ್ ವರ್ಕ್ ಮಾಡಿದ್ದೀನಿ. ಜಸ್ಟ್ ಆಚೆ ಹಾಕಬೇಕಾದ್ರೆ ಮಾತ್ರ ನಾನಲ್ಲಿ 3 ಚೈನ್ ವರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೇನಾದರೂ ಇದೇ ಥರ ಕೌಂಟ್ ಮಾಡ್ಕೊಳ್ಳೇಬೇಕು, ಕನ್ಫ್ಯೂಷನ್ ಆಗುತ್ತೆ ಅಂದರೆ ಪರವಾಗಿಲ್ಲ, ನೀವು 4 ಚೈನೇ ಹಾಕಿ ವರ್ಕ್ ಮಾಡ್ಕೊಳ್ಳಿ, ಅಂತ ಏನು ಡಿಫ್ರೆನ್ಸ್ ಏನು ಅನಿಸೋದಿಲ್ಲ.
ಸೊ ಇಲ್ಲಿ ಕೂಡ ನೋಡಿ ಈ ಕಡೆ ಹಾಕಿರುವಂಥ ಆಚಿಗೆ ಮತ್ತೆ 3 ಟೈಮ್ ನಾನು 4 ಚೈನ್ನ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಇದೇ ರೀತಿ ಆಚನ್ನ ಹಾಕಬೇಕಲ್ವಾ, ಸೊ ಹಂಗಾಗಿ ಇಲ್ಲಿ ನಾನು 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, 3 ಚೈನ್ ಕಂಪಲ್ಸರಿ ಹಾಕಲೇಬೇಕು ಕರೆಕ್ಟಾಗಿ ಅನ್ನೋದೇನಿಲ್ಲ. ನೀವು 4 ಚೈನ್ ಕಂಟಿನ್ಯೂ 4 ಚೈನ್ ಹಾಕ್ಕೊಂಡು ಕೂಡ ಆಚನ್ನ ಹಾಕೋಬೋದು. ಏನಪ್ಪ ಅಂದರೆ ಆ 4 ಚೈನ್ ಲೆಂತಿಗೆ ತ್ರಿಬಲ್ ಕ್ರೋಶೆ ಕಂಬ ಬರುತ್ತೆ ಅಷ್ಟೇ. ಬಟ್ ಇಲ್ಲಿ ಆಚ್ ಹಾಕಬೇಕಾದ್ರೇ ಬೀಡನ್ನ ನಾನಿಲ್ಲಿ ಈ ಬೀಡನ್ನ ಮಾತ್ರ ನಾನು ಲಾಕ್ ಮಾಡಿದ್ದೀನಿ. ಉಳಿದಿರೋಂಥ ಎಲ್ಲ ಬೀಡ್ಸು ಪಲ್ಲುಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ಥರ ಕಾಣಿಸುತ್ತೆ ಬ್ಯಾಕ್ ಸೈಡಲ್ಲಿ ಕೂಡ. ಸೊ ಬೀಡ್ ಲಾಕನ್ನು ಹಾಕಿದ ಮೇಲೆ ಮತ್ತೆ ಡೈರೆಕ್ಟಾಗಿ ಪಲ್ಲುಗೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಈಗ ಸೀದಾ ಕಡೆಯಿಂದ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಆ ಕಡೆಯಿಂದ ನೀವು ಲಾಕ್ ಮಾಡಿಕೊಂಡು ಡಿಸೈನ್ನ ಟ್ರೈ ಮಾಡಿ. ಮತ್ತು 5 ಚೈನ್ ಲಾಕ್ ಹಾಕಿದ ತಕ್ಷಣವೇ ಮತ್ತೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಮತ್ತೆ ಎಡಗಡೆ ಸೈಡಲ್ಲಿ ಥ್ರೆಡ್ಡನ್ನು ಇಟ್ಕೊತಾ ಇದ್ದೀನಿ. ಮತ್ತು ಇಲ್ಲೇನು ಬೀಡ್ ಲಾಕ್ ಮಾಡಿದ್ದೀನಲ್ವ ಇದರೊಳಗಡೆ ನೀಡೆಲ್ಲ ಹಾಕಿ ಮತ್ತೆ ಹಾಕಿರುವಂಥ 3 ಚೈನ್ನ ಈ ಥರ ರಿವರ್ಸಲ್ಲಿ ಎಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಹಾಕಿದ ಮೇಲೆ ಮತ್ತೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಈ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತು ಈ 5 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಆಮೇಲೆ 1 2 3 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೊ ಇದು ಕೂಡ ಆಚ್ ಕಂಪ್ಲೀಟ್ ಮಾಡಿದ್ದೀನಿ. 9 ಕಂಬಗಳನ್ನ ಹಾಕಿದ್ದೀನಿ. 9 ತ್ರಿಬಲ್ ಕ್ರೋಶೆ ಕಂಬಕ್ಕೂ ಪ್ರತಿಯೊಂದು ಕಂಬಕ್ಕೂ ಪಿಕಾಕ್ ವರ್ಕ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನೋಡಿ ಡೈರೆಕ್ಟಾಗಿ ಪಲ್ಲುಗೆ ಮತ್ತು ಆಚೆ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟಾಗೆ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತು ಈ ಆಚನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಬೀಡ್ಸ್ನ ತೊಗೋಬೇಕು. ಈ ರೀತಿ ವರ್ಕನ್ನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲಿ ಏನು ಚೇಂಜಸ್ ಬರೋದಿಲ್ಲ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸಿಂಪಲ್ ಡಿಸೈನು, ಅಂತ ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಸೊ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಕುಚ್ಚನ್ನ ಕಟ್ಟಿದ್ದೀನಿ. ಕುಚ್ಚು ಬಂದುಬಿಟ್ಟು 3 ಕುಚ್ಚು ಹತ್ತದಲ್ಲಿಗೆ ಚೈನ್ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಕಡೆ ಈ ಕಡೆ ಕಾಪರ್ ಕಲರಲ್ಲಿ ಕುಚ್ಚನ್ನ ಹಾಕಿ ಮಿಡ್ಲಲ್ಲಿ ಸೇಮ್ ಮತ್ತು ಗ್ರೀನ್ ಕಲರ್ ಕುಚ್ಚು ಅನ್ನೋದು ಕಂಟಿನ್ಯೂ ಮಾಡಿದ್ದೀನಿ. ಸ್ಯಾರಿ ಫುಲ್ ಕಂಪ್ಲೀಟಾಗಿ ಇದೇ ರೀತಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಈ ಬ್ರೈಡಲ್ ಡಿಸೈನ್ಗೆ ಸ್ವಲ್ಪ ಕುಚ್ಚು ಜಾಸ್ತಿ ಬರುತ್ತೆ. ಆಚ್ ಬಂದು ಕ್ರೋಶಾದಲ್ಲಿ ಒಂದೇ ಒಂದು ಬರುತ್ತೆ, ಆದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಬೀಡ್ಸ್ ಬಂದಿರೋದ್ರಿಂದ ಡಿಸೈನ್ ಕೂಡ ಅಷ್ಟೇ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಬೇಗ ಹಾಕೋದಕ್ಕೆ ಯಾವುದಾದ್ರು ಡಿಸೈನ್ ಹುಡುಕ್ತದೆ, ಈ ಡಿಸೈನ್ ಕೂಡ ಆರಾಮಾಗಿ ನೀವು ಟ್ರೈ ಮಾಡ್ಕೋಬೋದು. ಸೊ ಬಿಗಿನರ್ಸ್ ಆಗಿದ್ರು ಕೂಡ ಟ್ರೈ ಮಾಡಿ, ತುಂಬ ಈಸಿ ಡಿಸೈನು, ಅಂತ ಏನು ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಕುಚ್ಚು ಬೇಕಿದ್ರೆ ನೀವು ಒಂದೇ ಕಲರ್ಲೆ ಕುಚ್ಚನ್ನ ಕೂಡ ಕಟ್ಕೋಬೋದು. ಸೊ ನಿಮ್ಮ ಇಷ್ಟದ ಪ್ರಕಾರ ಕುಚ್ಚನ್ನ ಚೇಂಜಸ್ ಮಾಡಿ ನೀವು ಕಟ್ಕೋಬೋದು. ಇಲ್ಲಿ ಬಂದು ಕುಚ್ಚಿಗೆ ದಾರ ಬಂದು ನಾನು ಯಾವುದೇ ಕೌಂಟ್ ಮಾಡಿಲ್ಲ, ಅಂಜಾದ ಮೇಲೆ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ಸೊ ಕಂಪ್ಲೀಟ್ ಲುಕ್ ಬಂದು ಈ ಥರ ಬಂದಿದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 400ಇಂದ 450ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ತೀನಿ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.